ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದ ದಿಕ್ಕನ್ನೇ ಬದಲಿಸಬಲ್ಲ ತಾಕತ್ತಿರೋ ವ್ಯಾಪಕ ವಿರೋಧಕ್ಕೆ ಕಾರಣವಾಗ್ತಿರೋ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಸಂವಿಧಾನ ತಿದ್ದುಪಡಿಗೆ ಅಲ್ಲ, ಸದ್ಯಕ್ಕೆ ಮಸೂದೆಯನ್ನ ಮಂಡನೆ ಮಾಡಿ ಅಡ್ಮಿಟ್ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ವೋಟಿಂಗ್ ನಡೆದಿದೆ, ಇದಕ್ಕೋಸ್ಕರ ಅಡ್ಮಿಟ್ ಮಾಡೋದಕ್ಕೆ. ಒಟ್ಟು 269 ಸಂಸದರು ಮಸೂದೆ ಪರವಾಗಿ ವೋಟ್ ಹಾಕಿದ್ದಾರೆ. ಅಡ್ಮಿಟ್ ಮಾಡೋದ್ರ ಪರವಾಗಿ 198 ಸಂಸದರು ಅಡ್ಮಿಟ್ ಮಾಡೋದು ಬೇಡ ಅಂತ ವಿರೋಧಿಸಿದ್ದಾರೆ. ಆದ್ರೆ ಲೋಕಸಭೆಯಲ್ಲಿ ಚರ್ಚೆಗೆ ತಗೊಳ್ಳೋಕೆ ಸರಳ ಬಹುಮತ ಸಾಕು, ಸೊ ಅಡ್ಮಿಟ್ ಆಗಿದೆ. ಕಾನೂನು ಸಚಿವಾಲಯದ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಮಂಡಿಸಿದ್ರು. ಇದರ ಬೆನ್ನಲ್ಲೇ ಈಗ ಇದನ್ನ ಜಂಟಿ ಸಂಸದೀಯ ಸಮಿತಿಗೆ ಕಳಿಸೋಕೆ ಸರ್ಕಾರ ರೆಡಿ ಆಗ್ತಾ ಇದೆ, JPCಗೆ. ಕೆಲ ದಿನಗಳ ಹಿಂದೆ PM ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ದೇಶದಲ್ಲಿ ಒಂದೇ ಅವಧಿಯಲ್ಲಿ ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಸುವುದು ಇದರ ಉದ್ದೇಶ. ಸಂವಿಧಾನಕ್ಕೆ 129ನೇ ತಿದ್ದುಪಡಿ ತರುವ ಮೂಲಕ ಇದನ್ನ ಜಾರಿಗೆ ತರಬೇಕಾಗುತ್ತೆ. ಇವತ್ತು ಇದನ್ನ ಲೋಕಸಭೆಯಲ್ಲಿ ಚರ್ಚೆಗೆ ಅಡ್ಮಿಟ್ ಮಾಡಲಾಯಿತು. ವಿಪಕ್ಷಗಳು ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿವೆ, ವಿರೋಧಿಸಿವೆ. ಇದು ಫೇಲ್ ಆಗುತ್ತೆ ಅಂತ ಹೇಳಿವೆ. ಯಾಕಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಅಂದ್ರೆ ಈ ಬಿಲ್ ಪಾಸ್ ಆಗಬೇಕು, ನೆಕ್ಸ್ಟ್ ಚರ್ಚೆ ಎಲ್ಲ ಆದ್ಮೇಲೆ ಅಂದ್ರೆ 3/2 ಬಹುಮತ ಬೇಕಾಗುತ್ತೆ, 2/3 ಮೆಜಾರಿಟಿ ಬೇಕಾಗುತ್ತೆ. ಆದ್ರೆ ಮಸೂದೆ ಮಂಡನೆಗೆ ಅಂತ ಹೇಳಿ ವೋಟಿಂಗ್ ಮಾಡಿದಾಗ ಸಂಸತ್ನಲ್ಲಿ 461 ಸಂಸದರು ಮಾತ್ರ ಇದ್ರು, ಉಳಿದವರು ಆಬ್ಸೆಂಟ್ ಆಗಿದ್ರು. ಇದರ ಪ್ರಕಾರವೇ 307 ವೋಟ್ ಬೇಕಾಗಿತ್ತು. ಆದ್ರೆ ಈಗ ಮಸೂದೆಗೆ 269 ವೋಟ್ ಸಿಕ್ಕಿದೆ. ಹೀಗಾಗಿ ಸರ್ಕಾರದ ಮುಂದೆ ದೊಡ್ಡ ಸವಾಲಿದೆ. 545 ಲೋಕಸಭೆಯ ಫುಲ್ ಸ್ಟ್ರೆಂತ್ ಲೆಕ್ಕಕ್ಕೆ ತಗೊಂಡ್ರು ಕೂಡ ಅದರಲ್ಲಿ 2/3 ಮೆಜಾರಿಟಿ ಅಂದ್ರೆ 368, 370 ನಂಬರ್ ಬೇಕಾಗತ್ತೆ. ಅದರ ಪರವಾಗಿ ಅಷ್ಟು ವೋಟ್ ಬೇಕಾಗತ್ತೆ. ಹಾಗಾಗಿ ನೀವು ಮುಂದೆ ಇದನ್ನು ತಂದಾಗ, ವೋಟಿಂಗ್ ತಂದಾಗ ಇದು ಫೇಲ್ ಆಗುತ್ತೆ ಅಂತ ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರಕ್ಕೆ ಕಾಲೆಳೆದಿವೆ. ಏನೋ ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಆಗ್ತಿದ್ದ ಹಾಗೆ ವಿಪಕ್ಷಗಳು ತೀವ್ರ ಗದ್ದಲ ಶುರು ಮಾಡಿದ್ರು, ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಬಿಲ್ ವಿರೋಧಿಸ್ತೀವಿ, ಇಂಥ ಬಿಲ್ಗಳು ಸಂವಿಧಾನದ ಮೂಲ ಸ್ಟ್ರಕ್ಚರ್ಗೆ, ಬೇಸಿಕ್ ಸ್ಟ್ರಕ್ಚರ್ಗೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿವೆ, ಇಂಥ ಬಿಲ್ಗಳನ್ನು ತೆಗೆದುಹಾಕಿ ಅಂತ ಕಾಂಗ್ರೆಸ್ನವರು ಹೇಳಿದರು. ಇಂಥ ಬಿಲ್ಗಳು ರಾಜ್ಯ ಶಾಸಕಾಂಗಗಳ ಸ್ವಾಯತ್ತತೆಯನ್ನು ಕಸಿದುಕೊಳ್ತವೆ ಅಂತ TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಹೇಳಿದರು. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಸೂದೆಯನ್ನು ಸಂವಿಧಾನ ವಿರೋಧಿ ಅಂತ ಕರೆದರು. ಆದರೆ ತೆಲಂಗಾಣದ BRS ಪಾರ್ಟಿ ಮತ್ತು ಜಗನ್ ಮೋಹನ್ ರೆಡ್ಡಿಯ YSRCP ಮಸೂದೆಗೆ ಬೆಂಬಲ ಕೊಟ್ಟರು. ಇನ್ನು ಈ ಮಸೂದೆ ಮಂಡಿಸೋಕೆ ನಡೆಸಲಾದ ವೋಟಿಂಗ್ ವೇಳೆ ಬಿಜೆಪಿ ಒಟ್ಟು 20 ಸಂಸದರು ಗೈರು ಹಾಜರಾಗಿದ್ದರು. ಈ ಸಂಬಂಧ ಬಿಜೆಪಿ ನೋಟಿಸ್ ಕೊಡೋಕೆ ಡಿಸೈಡ್ ಮಾಡಿದೆ. ಎಲ್ರಿಗೂ ಹಾಜರಿರಬೇಕು ಅಂತ ವಿಪ್ ಜಾರಿ ಮಾಡಲಾಗಿತ್ತು. ಆದರೂ ಕೂಡ ಎಲ್ಲಿಗೆ ಹೋಗಿದ್ರಿ ನೀವು ಗೈರು ಹಾಜರಾಗಿ ಅಂತ ನೋಟಿಸ್ ಕೊಡಲಾಗಿದೆ. ಮತ್ತೊಂದು ಕಡೆ ಬಿಜೆಪಿ ಒನ್ ನೇಷನ್ ಒನ್ ಪೋಲ್ ಅನ್ನ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದೆ. ಸ್ವಾತಂತ್ರ್ಯ ಬಂದ ಮೊದಲ 1.5 ದಶಕ ನಮ್ಮ ದೇಶದಲ್ಲಿ ಒನ್ ನೇಷನ್ ಒನ್ ಪೋಲ್ ಏಕಕಾಲದಲ್ಲಿ ಚುನಾವಣೆ ನಡೀತಾ ಇತ್ತು. ನಿಮ್ಮ ಕಾಂಗ್ರೆಸ್ಸಿನ ಸಂವಿಧಾನ ವಿರೋಧಿ ಧೋರಣೆಗಳಿಂದಲೇ ಹಿಂಗಾಗಿದ್ದು. ನೆಹರು 8 ರಾಜ್ಯ ಸರ್ಕಾರಗಳನ್ನು ವಜಾ ಮಾಡಿದ್ರು, ಆರ್ಟಿಕಲ್ 356 ಅನ್ನು ಬಳಸಿ. ಇಂದಿರಾ ಗಾಂಧಿ 50 ರಾಜ್ಯ ಸರ್ಕಾರಗಳನ್ನು ವಜಾ ಮಾಡಿದ್ರು. ಕಾಂಗ್ರೆಸ್ನ ಎಲ್ಲ ಪ್ರಧಾನಿಗಳು ಕೂಡ ವಜಾ ಮಾಡ್ತಾನೆ ಬಂದಿದ್ದಾರೆ. ಇದರ ಪರಿಣಾಮವಾಗಿ ರಾಜ್ಯಗಳ ಚುನಾವಣೆ ಬೇರೆ, ಕೇಂದ್ರದ ಲೋಕಸಭಾ ಚುನಾವಣೆ ಬೇರೆ, ಈ ರೀತಿ ಬೇರೆ ಬೇರೆ ಆಯಿತು. ಇಲ್ಲ ಅಂದ್ರೆ ಭಾರತದಲ್ಲಿ ಒನ್ ನೇಷನ್ ಒನ್ ಪೋಲ್ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇತ್ತು ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಹೇಳಿದ್ರು. ಸ್ನೇಹಿತರೆ, ಪಾಲಿಟಿಕ್ಸ್ ನಲ್ಲಿ ಏನೇ ಬದಲಾವಣೆಗಳಾಗಲಿ, ಜಾಬ್ ಮಾರ್ಕೆಟ್ ನಲ್ಲಂತೂ ಭಯಂಕರ ಬದಲಾವಣೆ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉದ್ಯೋಗಗಳನ್ನ ಕಸಿದುಕೊಳ್ತಾ ಇದೆ. ಗೂಗಲ್, ಅಮೆಜಾನ್, ಡೆಲ್, ಪೇಟಿಎಂ, ಫೋನ್ ಪೇ ಇಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಿಗಳನ್ನ ಮನೆ ಕಳಿಸ್ತಾ ಇದ್ದಾರೆ. AI ಬಳಸ್ತಾ ಇದ್ದಾರೆ ಆ ಜಾಗದಲ್ಲಿ. ಹೀಗಾಗಿ ಜಾಬ್ ಮಾರ್ಕೆಟ್ನಲ್ಲಿ ಉಳಿಬೇಕು ಅಂದ್ರೆ AI ಕಲ್ತವ್ರು ಉಳ್ಕೊಳ್ತಾರೆ. ಹೀಗಾಗಿ ನಮ್ಮ ವೀಕ್ಷಕರಿಗೆ AI ಟೂಲ್ಗಳನ್ನು ಕಲಿಯೋಕೆ ಒಂದು ವಿಶೇಷ ಅವಕಾಶ ಇದೆ. ಈಗ ಮೊದಲು ರಿಜಿಸ್ಟರ್ ಮಾಡೋ ಮೊದಲ 1000 ವೀಕ್ಷಕರಿಗೆ ಫ್ರೀ ಇರುತ್ತೆ. ಇದರಲ್ಲಿ AI ಟೂಲ್ಸ್ ಬಳಸಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬಹುದು. ಜಾಬ್ ಹುಡುಕೋಕೆ, ಸ್ಯಾಲರಿ ಹೈಕ್ಗೆ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಳೋಕೆ, ಸ್ಪರ್ಧಾತ್ಮಕ ಜಗತ್ತಲ್ಲಿ ಯಾವಾಗಲೂ ಮುಂದೆ ಇಡೋಕೆ ಗ್ರೋತ್ ಸ್ಕೂಲ್ನ ಈ AI ವರ್ಕ್ಶಾಪ್ ನಿಮಗೆ ಹೆಲ್ಪ್ ಮಾಡುತ್ತೆ.
ಹಾಗೆ ಬಿಸ್ನೆಸ್ ಸ್ಟ್ರಾಟಜಿ ರೂಪಿಸೋಕೆ, ಡೇಟಾವನ್ನ ಅನಲೈಸ್ ಮಾಡೋಕೆ, ಅಷ್ಟೇ ಅಲ್ಲ ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋಕೆ AI ಟೂಲ್ಸ್ ಹೆಲ್ಪ್ ಆಗುತ್ತೆ. 20ಕ್ಕೂ ಅಧಿಕ AI ಟೂಲ್ಸ್ ಅನ್ನ ಗ್ರೋತ್ ಸ್ಕೂಲ್ ನಿಮಗೆ ಹೇಳ್ಕೊಡುತ್ತೆ. 10 ಲಕ್ಷ ಜನ ಈ ಕೋರ್ಸ್ ಆಲ್ರೆಡಿ ತಗೊಂಡಿದ್ದಾರೆ. ನಿಮಗೂ ಆಸಕ್ತಿ ಇದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟ್ ನಲ್ಲಿ ನಾವು ಕೊಟ್ಟಿರ್ತೀವಿ. ಮೊದಲ 1,000 ಜನರಿಗೆ ಫ್ರೀ ಇರುತ್ತೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ಇರಲಿ, ನೀವು ಯಾವುದೇ ಟೆಕ್ನಿಕಲ್ ಸ್ಕಿಲ್ಸ್ ಅನ್ನ ಹೊಂದಿರದೇ ಇರಲಿ, ಆದರೂ ಕೂಡ ಸಿಂಪಲ್ ಆಗಿ AI ಬಳಸಿ ನಿಮ್ಮನ್ನು ನೀವು ಅಡ್ವಾನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಇಲ್ಲಿ ಕಲಿಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಮಸೀದಿಲಿ ಜೈ ಶ್ರೀರಾಮ್ ಅಂತ ಘೋಷಣೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕರ್ನಾಟಕ ಪೊಲೀಸರ ನಡೆಯನ್ನ ಪ್ರಶ್ನೆ ಮಾಡಿದೆ. ಈ ಕೇಸಲ್ಲಿ ಕ್ರಿಮಿನಲ್ ಪ್ರಕರಣ ಯಾಕೆ ದಾಖಲಿಸಿಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಮಸೀದಿ ಆವರಣಕ್ಕೆ ನುಗ್ಗಿ ಕೀರ್ತನ್ ಹಾಗೂ ಸಚಿನ್ ಅನ್ನೋರು ಜೈ ಶ್ರೀರಾಮ್ ಅಂತ ಹೇಳಿದ್ರು. ಮಸೀದಿ ಸಿಬ್ಬಂದಿ ಅವ್ರ ಮೇಲೆ ಕೇಸ್ ಹಾಕಿದ್ರು. ನಂತರ ಈ ಆರೋಪಿಗಳು ತಮ್ಮ ವಿರುದ್ಧದ ಕೇಸ್ಗಳನ್ನು ರದ್ದುಗೊಳಿಸುವಂತೆ ಕರ್ನಾಟಕ ಹೈಕೋರ್ಟ್ಗೆ ಹೋಗಿದ್ರು. ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಜೈ ಶ್ರೀರಾಮ್ ಅಂತ ಕೂಗೋದು ಯಾವುದೇ ಕ್ರಿಮಿನಲ್ ಅಪರಾಧಗಳ ವ್ಯಾಪ್ತಿಯಲ್ಲಿ ಬರಲ್ವಲ್ಲ ಅಂತ ಹೇಳಿತ್ತು. ಜೊತೆಗೆ ಅವರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳನ್ನ ರದ್ದು ಮಾಡಿತ್ತು. ಹೈಕೋರ್ಟ್ನ ಈ ತೀರ್ಪನ್ನ ಪ್ರಶ್ನಿಸಿ ಹೈದರ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಹಾಗೂ ಸಂದೀಪ್ ಮೆಹ್ತಾ ಅವರಿದ್ದ ಪೀಠ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ. ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಅದು ಯಾವ ಕ್ರಿಮಿನಲ್ ಅಪರಾಧ ಅಂತ ನಾವು ಪರಿಗಣಿಸೋದು? ಕ್ರಿಮಿನಲ್ ಅಪರಾಧ ಅಂತ ಹೇಳಕ್ ಬರೋದಿಲ್ಲ ಇದು ಅಂತ ಹೇಳಿ ಕರ್ನಾಟಕ ಪೊಲೀಸರ ನಡೆಯನ್ನೇ ಪ್ರಶ್ನೆ ಮಾಡಿದೆ. ಅಲ್ಲದೆ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಜನವರಿಗೆ ಮುಂದೂಡಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜಾಮೀನು ಮೇಲೆ ಬಿಡುಗಡೆಯಾಗಿರೋ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಹೈಕೋರ್ಟ್ ನೀಡಿದ ಜಾಮೀನು ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋಕೆ ಬೆಂಗಳೂರು ಪೊಲೀಸರು ತಯಾರಿ ನಡೆಸ್ತಾ ಇದ್ದಾರೆ. ಈ ಸಂಬಂಧ ಪ್ರಕ್ರಿಯೆ ನಡೀತಾ ಇದೆ. ಶೀಘ್ರದಲ್ಲಿ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಹತ್ಯೆ ಕೇಸ್ನಲ್ಲಿ A6 ಆರೋಪಿಯಾಗಿರೋ ಜಗದೀಶ್ಗೆ ಜಾಮೀನು ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಸಿಗ್ತಾ ಇಲ್ಲ. ಬೇಲ್ಗಾಗಿ ಯಾರು ಶ್ಯೂರಿಟಿ ಕೊಡೋಕೆ ಮುಂದೆ ಬರ್ತಾ ಇಲ್ಲ ಅಂತ ಜಗದೀಶ್ ತಾಯಿ ಕಣ್ಣೀರಿಟ್ಟಿದ್ದಾರೆ. ಅಲ್ಲದೆ ಅಭಿಮಾನದಿಂದ ನಟರನ್ನ ನಂಬಿ ಯಾರು ಮೋಸ ಹೋಗಬೇಡಿ, ನನ್ನ ಮಗ ದರ್ಶನ್ ಅವ್ರನ್ನೇ ನಂಬಿಕೊಂಡು ಹೋಗಿದ್ದು, ಅವರೇ ಬಿಡುಗಡೆ ಮಾಡಿಸ್ಬೇಕೀಗ ಅಂತ ತೀವ್ರ ಆಗ್ರಹ ಮಾಡಿದ್ದಾರೆ ದರ್ಶನ್ಗೆ. ಪದ್ಮಶ್ರೀ ಪುರಸ್ಕೃತೆ ತುಳಸಿ ಗೌಡ ಇದೀಗ ನಿಧನರಾಗಿದ್ದಾರೆ. 86 ವರ್ಷದ ಇವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನವರಾದ ಇವರು ವರ್ಷಕ್ಕೆ 30,000ಕ್ಕೂ ಅಧಿಕ ಸಸಿಗಳನ್ನು ನೆಟ್ಟು ಬೆಳೆಸಿದ್ದಾರೆ. ಮಹತ್ವದ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನ ಸಿಸಿಬಿ, ಎನ್ಸಿಬಿ ಮತ್ತು KR ಪುರಂ ಪೊಲೀಸರು ಬೃಹತ್ ಮಾದಕ ವಸ್ತು ಜಾಲವನ್ನು ಬೆಳೆಸಿದ್ದಾರೆ. ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ನೈಜೀರಿಯಾ ಮೂಲದ 40 ವರ್ಷದ ರೋಸ್ ಲೈಮ್ ಅನ್ನೋ ಮಹಿಳೆಯನ್ನ ಬಂಧಿಸಿ 24 ಕೋಟಿ ಮೌಲ್ಯದ ನಶಾ ಸಾಮಗ್ರಿಯನ್ನ ಸೀಸ್ ಮಾಡಿದ್ದಾರೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರೋ ಮತ್ತೋರ್ವ ವಿದೇಶಿ ಮಹಿಳೆಗಾಗಿ ಶೋಧ ನಡೆಸಲಾಗ್ತಾ ಇದೆ. ಅಲ್ಲದೆ ಬಂಧಿತ ಮಹಿಳೆ 5 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದು ವೀಸಾ ಅವಧಿ ಮುಗಿದಿದ್ರೂ ಕೂಡ ಅಕ್ರಮವಾಗಿ ನೆಲೆಸಿದ್ದಳು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಪ್ರಿಯಾಂಕಾ ಗಾಂಧಿ ಸಂಸತ್ಗೆ ಪ್ಯಾಲೆಸ್ತೇನ್ ಹೆಸರಿದ್ದ ಬ್ಯಾಗ್ ತಂದು ತೋರಿಸಿ ಫೋಟೋ ತೆಗೆದು ಅದನ್ನ ಅವ್ರ ಪಾರ್ಟಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹೆಂಗೆ ಪ್ರಿಯಾಂಕಾ ಗಾಂಧಿ ಪ್ಯಾಲೆಸ್ತೇನ್ಗೆ ಸಪೋರ್ಟ್ ಅಂತ ಕೇಳಿದ್ರಲ್ಲ, ಬಹಳ ಕಾಂಟ್ರವರ್ಸಿ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಹೌದು 2 ನೇಷನ್ ಥಿಯರಿಗೆ ಭಾರತ ಸಪೋರ್ಟ್ ಮಾಡುತ್ತೆ, ಪ್ಯಾಲೆಸ್ತೇನ್ ಇರಬೇಕು, ಇಸ್ರೇಲ್ ಇರಬೇಕು ಅಂತ ಹೇಳುತ್ತೆ. ಆದರೆ ಬಾಂಗ್ಲಾದಲ್ಲಿ ಅಷ್ಟೆಲ್ಲ ನಡೀತಿರೋ ಟೈಮ್ನಲ್ಲಿ, ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಿರೋ ಟೈಮ್ನಲ್ಲಿ ನಿಮಗೆ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಬ್ಯಾಗ್ ಹಿಡ್ಕೊಂಡು ಸಿಂಬಲಿಸಂ ಬೇಕಿತ್ತಾ ಅಂತ ಚರ್ಚೆ ನಡೀತಾ ಇತ್ತಲ್ಲ. BJP ಕೂಡ ಇದೇ ವಿಚಾರವನ್ನು ಹೈಲೈಟ್ ಮಾಡಿತ್ತು. ಇವತ್ತು ಪ್ರಿಯಾಂಕಾ ಅದಕ್ಕೊಂದು ಸಮಾಧಾನ ಇರಲಿ ಅಂತ ಬಾಂಗ್ಲಾದೇಶದಲ್ಲಿನ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರ ಜೊತೆಗೆ ನಾವು ನಿಲ್ತೀವಿ ಅನ್ನೋ ಟೆಕ್ಸ್ಟ್ ಇರುವಂತಹ ಒಂದು ಬ್ಯಾಗನ್ನು, ಒಂದು ರೀತಿ ಗುಡಿ ಕೈಗಾರಿಕೆಗಳಲ್ಲಿ ಮಾಡೋ ಬ್ಯಾಗ್ ಇರುತ್ತವಲ್ಲ, ಆ ಥರದ ಬ್ಯಾಗನ್ನು ಅದ್ರ ಮೇಲೆ ಆ ಥರ ಬರೆದಿತ್ತು. ಅದನ್ನು ಹಾಕ್ಕೊಂಡು ಸೇಮ್ ಜಾಗದಲ್ಲಿ ಸೇಮ್ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಪಬ್ಲಿಷ್ ಮಾಡಿದ್ದಾರೆ ಇವತ್ತು. ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ವಿಧಾನಸಭೆಯಲ್ಲಿ ರಾಜ್ಯದಲ್ಲಿ ಆಘಾತಕಾರಿ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಮೊನ್ನೆಯಷ್ಟೇ ಸಂಬಲ್ನಲ್ಲಿರೋ ಸಾಕಷ್ಟು ಮಸೀದಿಗಳು ವಿದ್ಯುತ್ತನ್ನು ಅಲ್ಲಿ ಅಕ್ರಮವಾಗಿ ಲೈನ್ ತಗೊಂಡಿದ್ದಾರೆ ಅಂತ ಜಿಲ್ಲಾಡಳಿತ ಹೇಳಿತ್ತು. 1 ಕೋಟಿಗೂ ಅಧಿಕ ಮೌಲ್ಯದ ವಿದ್ಯುತ್ತನ್ನು ಇಲ್ಲಿ ಅಕ್ರಮವಾಗಿ ಬಳಸಲಾಗಿದೆ ಅಂತ ಹೇಳಿತ್ತು. ಅಲ್ಲಿ ಹೋಗಿ ನೋಡಿದಾಗ ದೊಡ್ಡ ಪ್ರಮಾಣದಲ್ಲಿ ಮೀಟರು, ದೊಡ್ಡ ಪ್ರಮಾಣದ ಈ ವೈರ್ಗಳು, ಒಂದು ರೀತಿ ಸಬ್ಸ್ಟೇಷನ್ ರೀತಿ ಸೆಟಪ್ ಮಾಡಿರೋದು, ಅದೆಲ್ಲವನ್ನ ಬಿಚ್ಚಿ ತಗೊಂಬಂದಿದ್ರು. ಒಂದು ರಾಶಿಯಾಗಿತ್ತದು. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಯನ್ನು ಖುದ್ದು CM ವಿಧಾನಸಭೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಮಸೀದಿಗಳ ಒಳಗೆ ಸಬ್ಸ್ಟೇಷನ್ಗಳನ್ನು ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿತ್ತು. ಮಿನಿ ಪವರ್ ಸ್ಟೇಷನ್ಗಳ ಥರ ಸೆಟಪ್ ಮಾಡ್ಕೊಂಡಿದ್ರು. ಅದಾದಮೇಲೆ ಅಲ್ಲಿಂದ ಅಕ್ರಮವಾಗಿ ಸೆಟಪ್ ಮಾಡಿರೋ ಈ ಇಲ್ಲಿಗಲ್ ಸಬ್ಸ್ಟೇಷನ್ಗಳಿಂದ ಅವರಿಗೆ ಬೇಕಾದವರಿಗೆ ಫ್ರೀಯಾಗಿ ಯಾವುದೇ ಬಿಲ್ ಇಲ್ಲದೆ ವಿದ್ಯುತ್ತನ್ನು ಸರಬರಾಜು ಮಾಡ್ತಾ ಇದ್ರು.
ಇದರಿಂದ 30% ಲೈನ್ ಲಾಸ್ ಆಗ್ತಾ ಇತ್ತು. ಈಗ ಸಂಪೂರ್ಣವಾಗಿ ಇದನ್ನು ತಡೆಯಲಾಗಿದೆ. ಅದೆಲ್ಲವನ್ನ ಬಿಚ್ಚಿ ನಾವು ತಗೊಂಡ್ಬಂದಿದ್ದೀವಿ, ಸೀಸ್ ಮಾಡಿದ್ದೀವಿ, ಆ ಸೋರಿಕೆಯನ್ನು ತಪ್ಪಿಸಿದ್ದೀವಿ ಅಂತ ವಿಧಾನಸಭೆಯಲ್ಲಿ ಈ ಮಾಹಿತಿಯನ್ನ ಸಿಎಂ ಯೋಗಿ ಆದಿತ್ಯನಾಥ್ ಶೇರ್ ಮಾಡಿದ್ದಾರೆ UP ವಿಧಾನಸಭೆಯಲ್ಲಿ. ಅಮೆರಿಕೆಗೆ ಡೊನಾಲ್ಡ್ ಟ್ರಂಪ್ ಚುನಾವಣೆಯಲ್ಲಿ ಗೆದ್ದು ನೆಕ್ಸ್ಟ್ ಅಧ್ಯಕ್ಷರಾಗಿ ಬರ್ತಾ ಇದ್ದ ಹಾಗೆ ದೊಡ್ಡ ಹೂಡಿಕೆಯ ಘೋಷಣೆಯಾಗಿದೆ. ಜಪಾನ್ನ ಸಾಫ್ಟ್ ಬ್ಯಾಂಕ್ ಗ್ರೂಪ್, ಇದು ದೊಡ್ಡ ಹೂಡಿಕೆ ಕಂಪನಿ, $100 ಬಿಲಿಯನ್ ಅಂದರೆ 8.3 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಗೆ ಮುಂದಾಗಿದೆ. ಹೀಗಂತ ಕಂಪನಿಯ ಮುಖ್ಯಸ್ಥ ಮಸಾಯೋಶಿ ಸೋನ್ ಟ್ರಂಪ್ರನ್ನ ಮೀಟ್ ಮಾಡಿ ಬಹಳ ಇಬ್ಬರು ಗಮ್ಮತ್ತಿನ ಒಂದು ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ಅನೌನ್ಸ್ ಮಾಡಿದ್ದಾರೆ. 1 ಲಕ್ಷ ಹೊಸ ಉದ್ಯೋಗ ಅಮೆರಿಕದಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ. ಈ ಟೈಮ್ನಲ್ಲಿ ನಾನು $100 ಬಿಲಿಯನ್ ಕಮಿಟ್ ಆಗಿದ್ದೀನಿ, ಟ್ರಂಪ್ ನೋಡಿದ್ರೆ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮಸಾಯೋಶಿ ಸೋನ್ ಹೇಳಿದ್ರು. ಆ ವೇದಿಕೆಯಲ್ಲಿ ನಾನು ಮತ್ತೆ ಹೇಳ್ತೀನಿ, ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಸೋನ್ ಪ್ಲೀಸ್ ಮೇಕ್ ಇಟ್ $200 ಬಿಲಿಯನ್ ಅಂತ ಹೇಳಿದ್ರು. $200 ಬಿಲಿಯನ್ ಮಾಡು ಅಂತ ಹೇಳಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಅವರು ಸ್ವಲ್ಪ ಹೈಟ್ ಬೇರೆ ಕಮ್ಮಿ ಇದಾರಲ್ಲ, ಟ್ರಂಪ್ ಕಡೆ ನೋಡ್ಕೊಂಡು ಮಸಾಯೋಶಿ ಸೋನ್ ಹೇಳಿದ್ರು, ನಿಮ್ಮ ಕೈಲಿ ಆಗುತ್ತೆ, ಬನ್ನಿ ಆಗುತ್ತೆ ಅಂತ ಹೇಳಿ ಹೇಳದವ್ರನ್ನ ಒಂಚೂರು ಹಿಂಗೆ ಹೆಗ್ಲ ಮೇಲೆ ಕೈ ಹಾಕೊಂಡು ಮುದ್ದಾಡ್ದಂಗೆ ಮಾಡಿ ಆಯ್ತು $200 ಬಿಲಿಯನ್ ಮಾಡಿ ಅಂತ ಹೇಳಿ ಫನ್ನಿಯಾಗಿತ್ತು. ಬಟ್ ಒಂಥರ ಫೋರ್ಸ್ ಮಾಡೋತಾರೆ, ಜಾಸ್ತಿ ಮಾಡಿ ಅಂತ ಹೇಳೋ ಥರ ಟ್ರಂಪ್ ಇವತ್ತು ಆ ಸುದ್ದಿಗೋಷ್ಠಿಯಲ್ಲಿ ವರ್ತಿಸಿದ್ರು. ಆ ಮೂಲಕ ಟ್ರಂಪ್ ಈಸ್ ಟ್ರಂಪ್ ಅಂತ ಹೇಳ್ತಾರಲ್ಲ, ಅದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ರು. ಯಾವುದೇ ಸೋ ಕಾಲ್ಡ್ ಸೊಫಿಸ್ಟಿಕೇಟೆಡ್ ವರ್ಡ್ಸೇ ಯೂಸ್ ಮಾಡಬೇಕು, ಹಿಂಗೆ ಮಾತಾಡಬೇಕು ಕ್ಯಾಮರಾಗಳ ಮುಂದೆ ಅಥವಾ ಸುದ್ದಿಗೋಷ್ಠಿಯಲ್ಲಿ ಜಾಯಿಂಟ್ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಅದು ಯಾವುದೂ ಇಲ್ಲ ಅನ್ನೋದನ್ನು ಟ್ರಂಪ್ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ ಅವರ ಸ್ಟೈಲ್ನಲ್ಲಿ. ಇತರ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ನೋಡೋದಾದ್ರೆ, ವಿಶ್ವ ಪ್ರಸಿದ್ಧ ಜೋಗ ಜಲಪಾತ ವೀಕ್ಷಣೆಗೆ ನಿರ್ಬಂಧ ಹೇರಲಾಗಿದೆ. ಜಲಪಾತದ ಮುಖ್ಯ ದ್ವಾರದಲ್ಲಿ ಕಾಮಗಾರಿ ಹಾಗೂ ಕೆಲ ಮೂಲಸೌಕರ್ಯ ಕೆಲಸಗಳು ನಡೆಯುವುದರಿಂದ ಜನವರಿ 1ರಿಂದ ಮಾರ್ಚ್ 15ರವರೆಗೆ ಪ್ರವೇಶ ಇರಲ್ಲ ಅಂತ ಶಿವಮೊಗ್ಗ ಜಿಲ್ಲಾಡಳಿತ ಹೇಳಿದೆ. ಜೋಗ ನೋಡೋಕೆ ಹೋಗ್ತೀವಿ ಅನ್ನೋರು ದಯವಿಟ್ಟು ಇದನ್ನ ಮೈಂಡಲ್ಲಿ ಇಟ್ಕೊಂಡಿರಿ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿ ರಸ್ತೆ ಬದಿ ಮಾತನಾಡ್ತಾ ನಿಂತಿದ್ದ 3 PWD ಅಧಿಕಾರಿಗಳು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಲಾರಿಯೊಳಗಿದ್ದ ಚಾಲಕ ಮತ್ತು ಕ್ಲೀನರ್ಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆದ ಡಿ ಗುಕೇಶ್ಗೆ ತಮಿಳುನಾಡು ಸರ್ಕಾರ ಸನ್ಮಾನ ಸಮಾರಂಭ ಇಟ್ಕೊಂಡಿತ್ತು. 5 ಕೋಟಿ ರೂಪಾಯಿ ಬಹುಮಾನವನ್ನ ವಿತರಣೆ ಕೂಡ ಮಾಡಿದೆ. ಈಗ ಭಾರತೀಯ ಷೇರುಪೇಟೆಯಲ್ಲಿ ಕ್ರ್ಯಾಶ್ ಆಗಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ 1.3% ಆಸುಪಾಸಲ್ಲಿ ಕುಸಿತ ಕಂಡಿವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ 1064 ಪಾಯಿಂಟ್ ಬಿತ್ತು, 80,684ಕ್ಕೆ ತಲುಪಿತು. ನಿಫ್ಟಿ 332 ಪಾಯಿಂಟ್ ಬಿದ್ದು 24,336ಕ್ಕೆ ತಲುಪಿತು. ಡಿಸೆಂಬರ್ 18ನೇ ತಾರೀಕು ನಡೆಯಲಿರೋ US ಫೆಡರಲ್ ರಿಸರ್ವ್ ಮೀಟಿಂಗ್ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಬಹಳ ಯೋಚನೆ ಮಾಡಿ ವಹಿವಾಟು ಮಾಡಿದ್ದಾರೆ. ಹೆವಿವೇಟ್ ಕಂಪನಿಗಳಾದ ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ಫೋಸಿಸ್ ಮತ್ತು HDFC ಬ್ಯಾಂಕ್ ತೋರಿದ ಕಳಪೆ ಪ್ರದರ್ಶನದಿಂದ ಷೇರುಪೇಟೆ ಬೇರಿಶ್ ಆಗಿತ್ತು. ಅದೇ ಟಾಟಾ ಮೋಟಾರ್ಸ್, ಅದಾನಿ ಪೋರ್ಟ್ಸ್, ಟೆಕ್ ಮಹೀಂದ್ರಾ, HUL, HCL ಟೆಕ್ ಮತ್ತು ಪವರ್ ಗ್ರಿಡ್ ಪಾಸಿಟಿವ್ ಆಗಿ ವಹಿವಾಟು ನಡೆಸಿದ್ವು. ಅಮೆರಿಕದೊಂದಿಗೆ ಜಗತ್ತಿನ ಹಲವು ಸೆಂಟ್ರಲ್ ಬ್ಯಾಂಕ್ಗಳು ಇದೇ ವಾರದಲ್ಲಿ ಬಡ್ಡಿದರದ ಬಗ್ಗೆ ಮಹತ್ವದ ನಿರ್ಧಾರ ಮಾಡ್ತವೆ. ಅಮೆರಿಕದ ಬ್ಯಾಂಕ್ ರೇಟ್ ಕಟ್ ಆಗೋ ಸಾಧ್ಯತೆ ಇದ್ದರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಜಪಾನ್ ಬಡ್ಡಿ ದರ ಸ್ಥಿರವಾಗಿಡಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಜಾಸ್ತಿಯಾಗಿ $84.89 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $546 ಕಮ್ಮಿಯಾಗಿ $76,362 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $500 ಕಮ್ಮಿಯಾಗಿ $69,948 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಗ್ರೋತ್ ಸ್ಕೂಲ್ನ AI ವರ್ಕ್ ಶಾಪ್ ಮೊದಲ 1,000 ಮಸ್ತ್ ಮಗ ವೀಕ್ಷಕರಿಗೆ ಫ್ರೀ ಇರುತ್ತೆ. ನೀವು ಕೂಡ ನಿಮ್ಮ AI ಸ್ಕಿಲ್ಸ್ಗೆ ಸಾಣೆ ಹಿಡಿಯೋ ಮೂಲಕ, ಇನ್ನಷ್ಟು ಶಾರ್ಪ್ ಮಾಡ್ಕೊಳ್ಳೋ ಮೂಲಕ, ಅಥವಾ ಏನು ಗೊತ್ತಿಲ್ಲ ಅಂದ್ರೆ ಹೊಸದಾಗಿ 20ಕ್ಕೂ ಅಧಿಕ ಟೂಲ್ಗಳನ್ನು ಕಲಿಯೋ ಮೂಲಕ ನೀವು ಕೂಡ AI ಸ್ಕಿಲ್ಸ್ನ ನಿಮ್ಮ ಸ್ಕಿಲ್ ಸೆಟ್ಗೆ ಸೇರಿಸಿಕೊಂಡು ಜಾಬ್ ಹುಡುಕೋಕೆ ಹಾಗೂ ಕರಿಯರ್ ಗ್ರೋತ್ಗೆ ಅಡ್ವಾಂಟೇಜ್ ತಗೊಳ್ಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.